ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇವತ್ತು ಈ ವಿಡಿಯೋದಲ್ಲಿ ಕದಳಿ ವಿವಾಹ ಮತ್ತು ಕುಂಭ ವಿವಾಹ ಇದು ಯಾರಿಗೆ ಮಾಡ್ತಾರೆ, ಅಥವಾ ಈ ಕುಂಭ ವಿವಾಹ ಕದಳಿ ವಿವಾಹವನ್ನು ಎಲ್ಲಿ ಮಾಡಬೇಕು, ಅಥವಾ ಈ ಕದಳಿ ವಿವಾಹವನ್ನು ನದಿ ತೀರದಲ್ಲೇ ಯಾಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇವೆಲ್ಲವನ್ನು ಸಂಪೂರ್ಣವಾದಂಥ ಮಾಹಿತಿ, ಈ ಕದಳಿ ವಿವಾಹ ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕುಂಭ ವಿವಾಹ ಇದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನನ್ನ ಹೆಸರು ಶ್ರೀನಿವಾಸ್ ಗುರೂಜಿ ಅಂಥೇಳಿ, ಕರ್ನಾಟಕ ರಾಜ್ಯ ಧರ್ಮ ಪ್ರಚಾರಕ್, ಹಾಗೆ ಪುರೋಹಿತರು, ಜ್ಯೋತಿಷ್ಯರು. ಇವತ್ತು ಕುಂಭ ವಿವಾಹ, ಈ ಕುಂಭ ವಿವಾಹ ಯಾರಿಗೆ ಮಾಡಿಸ್ಬೇಕು, ಅಥವಾ ಈ ಕುಂಭ ವಿವಾಹದ ಬಗ್ಗೆ ಇರುವಂತಹ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಅದರ ಜೊತೆಯಲ್ಲಿ ಕುಂಭ ವಿವಾಹ ಹೆಣ್ಣು ಮಕ್ಕಳಿಗೆ ಮಾಡಿಸೋದಾದರೆ ಈ ಕುಂಭ ವಿವಾಹ ಎಲ್ಲಿ ಮಾಡಿಸ್ಬೇಕು, ಹಾಗೆ ಈ ಕುಂಭ ವಿವಾಹ ಯಾವ ರೀತಿ ಯಾವ ವಿಧಾನದಲ್ಲಿ ನಾವು ಮಾಡಬೇಕು, ಕುಜದೋಷಕ್ಕೆ ಇದು ಪರಿಹಾರನ, ಪ್ರತಿಯೊಂದು ವಿಶ್ಲೇಷಣೆಯನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರುವಂಥವರಿಗೆ ನಂದೊಂದು ಮನವಿ, ನೀವು ಜಾತಕ ವಿಶ್ಲೇಷಣೆ ಏನಾದರೂ ಮಾಡಿಸ್ಬೇಕು ಅಂತಂದರೆ ಈ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಬೇಕಾದರೆ ವಾಟ್ಸಪ್ ಮುಖಾಂತರ ಜಾತಕಗಳನ್ನು ಕಳಿಸ್ಕೊಟ್ಟು ನೀವು ನಿಮ್ಮ ಜಾತಕಗಳ ವಿಶ್ಲೇಷಣೆ ಮಾಡ್ಕೊಳ್ಬೋದು. ಇವತ್ತು 30 ವರ್ಷ ಆಗ್ತಿದೆ, 35 ವರ್ಷ ಆಗ್ತಿದೆ, ಮದುವೆಗಳಾಗ್ತಾ ಇಲ್ಲ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ವಿಶೇಷವಾಗಿ ಮದುವೆ ಆಗ್ತಾ ಇಲ್ಲ ಅನ್ನೋದೇ ಇವತ್ತು ಚಿಂತೆ ಆಗಿದೆ. ಆ ಮದುವೆ ಆಗದಿಲ್ಲದೆ ಇರುವಂಥವರಿಗೆ ಇವತ್ತು ಸುಲಭವಾದಂಥ ಪರಿಹಾರಗಳನ್ನು ನಾನು ತಿಳಿಸೋದಕ್ಕೆ ಈ ವಿಡಿಯೋದಲ್ಲಿ ಉತ್ತಮವಾದಂಥ ಮಾಹಿತಿಯನ್ನು ಕೂಡ ನಾನು ಕೊಡ್ತೇನೆ. ಹಾಗೆ ನೀವು ಕೂಡ ವಿಶೇಷವಾಗಿ ಈ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಜಾತಕಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಳಿ. ಮತ್ತು ಎರಡನೇದಾಗಿ, ಇನ್ನು ಎಲ್ಲಾದರೂ ಬೇರೆ ಕಡೆ ಜಾತಕಗಳನ್ನು ವಿಶ್ಲೇಷಣೆ ಮಾಡಿಸ್ಕೊಂಡಿದ್ರೆ ಎರಡನೇ ಒಪಿನಿಯನ್ ತಗೊಳ್ಳಿ. ಕೆಲವು ಜ್ಯೋತಿಷ್ಯಗಳು ನಿಮಗೆ ಹೇಳಿರ್ತಾರೆ, ಈ ರೀತಿ ಇದೆ, ಅದು ಆ ಶಾಂತಿ ಮಾಡಬೇಕು, ಈ ಶಾಂತಿ ಮಾಡಬೇಕು, ನಿಮಗೆ ಮನಃಶಾಂತಿ ಇಲ್ಲದೆ ಮಾಡ್ತಾರೆ. ಅದಕ್ಕಾಗಿ ನೀವೇನಾದರೂ ಸಂಪರ್ಕ ಮಾಡಿದರೆ, ಇನ್ನೊಬ್ಬರ ಜೊತೆ ಯಾರ ಹತ್ರ ಆದರೂ ಜಾತಕ ವಿಶ್ಲೇಷಣೆ ಮಾಡಿದರೆ ಅದನ್ನು ಕ್ರಾಸ್ ಎಕ್ಸಾಮಿನ್ ಮಾಡ್ಕೊಳ್ಳಿ. ಒಬ್ಬರೇ ಅಂತ ಹೇಳೇನಿಲ್ಲ. ಎರಡನೇದಾಗಿ ಎರಡನೇ ಒಪಿನಿಯನ್ ತೊಗೊಳ್ಳೋದು ತಪ್ಪೇನಿಲ್ಲ. ಇವತ್ತು ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತಂದರೆ ಒಂದು ಡಾಕ್ಟ್ರ್ ಹತ್ರ ತೋರಿಸಿರ್ತೀವಿ, ಆ ಡಾಕ್ಟ್ರ್ ಏನೋ ಹೇಳಿರ್ತಾರೆ, ನಮಗೆ ಸಮಾಧಾನ ಆಗಲಿಲ್ಲ, ಇನ್ನೊಬ್ಬ ಡಾಕ್ಟ್ರ್ ಹತ್ರ ನಾವು ತೋರಿಸಿ ಇದೇ ಆ ಕಾಯಿಲೆ ಇದೆಯಾ, ಕಾಯಿಲೆಗೆ ಪರಿಹಾರ ಏನು, ಇದನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇದಕ್ಕೋಸ್ಕರ ವಿಶೇಷವಾಗಿ ನಾವಿವತ್ತು ಕುಂಭ ವಿವಾಹದ ಜೊತೆಗೆ ನಾವಿವತ್ತು ಕುಂಭ ವಿವಾಹ ಯಾರಿಗೆ ಮಾಡಬೇಕು, ಯಾತಕ್ಕೆ ಮಾಡಬೇಕು, ಅಥವಾ ಎಲ್ಲಿ ಮಾಡಬೇಕು, ಇದರ ಸಂಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದರ ಜೊತೆಗೆ ಇವತ್ತು ಕುಂಭ ವಿವಾಹ ನೋಡಿ, ಇದು ಹೆಣ್ಣು ಮಕ್ಕಳಿಗೆ ಮಾಡಿಸುವಂಥದ್ದು. ಹೆಣ್ಣು ಮಕ್ಕಳ ಕೈಯಲ್ಲಿ ಕುಂಭಕ್ಕೆ ಅಂದರೆ ಮಡಿಕೆಗೆ ತಾಳಿಯನ್ನು ಕಟ್ಟುವಂಥದ್ದು. ಈ ಒಂದು ಶಾಂತಿ ವಿಶೇಷವಾಗಿ ನಾವು ಕುಜ ದೋಷಗಳ ಪರಿಹಾರಕ್ಕಾಗಿ, ಕಳತ್ರ ದೋಷ ಪರಿಹಾರಕ್ಕಾಗಿ, ಮತ್ತು 2 ಮದುವೆ ಯೋಗ ಏನಾದರೂ ಜಾತಕದಲ್ಲಿತ್ತು ಅಂತಂದರೆ ಇದರ ಪರಿಹಾರಕ್ಕೋಸ್ಕರ ಕುಂಭ ವಿವಾಹವನ್ನು ಮಾಡುವಂಥದ್ದು. ಎರಡನೇದಾಗಿ, ಈ ಕುಂಭ ವಿವಾಹ ಮಾಡುವಂಥದ್ದು ಡಿವೋರ್ಸ್ಗಳಾಗಿದ್ದರೆ, ಅಕಸ್ಮಾತ್ ಮೊದಲನೇ ಮದುವೆ ಆಗಿದೆ, ಡಿವೋರ್ಸ್ ಆಗಿದೆ, ಅಥವಾ ಮೊದಲನೇ ಮದುವೆ ಆಗಿದೆ, ಗಂಡ ಬಿಟ್ಟು ಹೋಗಿದ್ದಾರೆ, ಅಥವಾ ಏನೋ ತಾಪತ್ರಯಗಳಿಂದ ವೈವಾಹಿಕ ಜೀವನ ಸರಿ ಇಲ್ಲ ಅಂದ ಪಕ್ಷದಲ್ಲಿ ಈ ಕುಂಭ ವಿವಾಹವನ್ನು ಮಾಡಿ ಜೀವನವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಒಂದು ದಾರಿ. ಇದರ ಜೊತೆಯಲ್ಲಿ ಈ ಕುಂಭ ವಿವಾಹ ಕಳತ್ರ ದೋಷ, ಮೊದಲನೇದಾಗಿ ಜಾತಕದಲ್ಲಿ ಕಳತ್ರ ದೋಷ ಮತ್ತು ಕುಜ ದೋಷದಿಂದ 6, 8, 12ನೇ ಮನೆಯಲ್ಲಿ ರಾಹು ಮತ್ತು ಕುಜ ಅಥವಾ ಶುಕ್ರ, 12ನೇ ಮನೆಯಲ್ಲಿ ಶುಕ್ರ ಅಥವಾ 7ನೇ ಮನೆಯಲ್ಲಿ ಶುಕ್ರ ಅಥವಾ 8ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ನೀಚ ಸ್ಥಾನಗಳಲ್ಲಿ, ನಿಮ್ಮ ಲಗ್ನಕ್ಕೆ ನೀಚ ಸ್ಥಾನಗಳಲ್ಲಿ ಏನಾದರೂ ಶುಕ್ರನಿದ್ದರೆ ಇದು ಕಳತ್ರ ದೋಷಗಳಾಗುತ್ತೆ. ಅದಕ್ಕಾಗಿ 2 ಮದುವೆ ಯೋಗಗಳು ಉಂಟಾಗ್ತಕ್ಕಂಥದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಈ ರೀತಿ ಆಗುವಂಥದ್ದು. ಇದಕ್ಕೋಸ್ಕರ ನೀವು ವಿಶೇಷವಾಗಿ ಈ ಕುಂಭ ವಿವಾಹವನ್ನು ಮಾಡಿ ನಮ್ಮ ವೈವಾಹಿಕ ಜೀವನ ಏನಿದೆ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದೊಂದು ಸುಲಭ ಉಪಾಯ ಆಯಿತು. ಇದರ ಜೊತೆಯಲ್ಲಿ ಕುಂಭ ವಿವಾಹ ಹಾಗಾದ್ರೆ ಎಲ್ಲಿ ಮಾಡಬೇಕು ನೋಡಿ. ಮೊದಲನೇದಾಗಿ ಈ ಕುಂಭ ವಿವಾಹ ಶಾಸ್ತ್ರೋಕ್ತ ಮದುವೆ ರೀತಿಯಲ್ಲೇ ಇರುತ್ತೆ. ಯಾವ ರೀತಿ ಮದುವೆ ಶಾಸ್ತ್ರೋಕ್ತವಾಗಿ ಆಗತ್ತೆ, ಕಂಕಣ, ಕಂಬಳಿ ದಾರದ ಜೊತೆಯಲ್ಲಿ ಕಂಕಣ ಮತ್ತು ತೆರೆ, ಜೀರಿಗೆ ಬೆಲ್ಲ,
ಇದೇ ರೀತಿಯಾಗಿ ಕುಂಭಕ್ಕೆ ಆವಾಹನೆ, ಗೌರಿಯ ಆವಾಹನೆ, ಇದೆಲ್ಲ ಶಾಸ್ತ್ರೋಕ್ತ ವಿಧಿವಿಧಾನಪೂರ್ವಕವಾಗಿ ಹೆಣ್ಣಿನ ಕೈಯಲ್ಲೇ ಇದನ್ನು ತಾಳಿಯನ್ನು ಕುಂಭಕ್ಕೆ ಕಟ್ಟಿಸುವಂಥದ್ದು. ಕುಂಭ ಅಂದರೆ ಮಡಿಕೆ, ಮಡಿಕೆಗೆ ಯಥಾಶಕ್ತಿ ಸೀರೆ ಅಥವಾ ಸೀರೆ ಇಲ್ಲ ಅಂದರೆ ಒಂದು ಕುಬ್ಸದ ಕಣ ಆದರೂ ಅದು ಕುಡಿಸಿ ಒಂದು ಅರಿಶಿಣದ ಕೊಂಬನ್ನು ನಾವು ತಾಳಿಯ ರೂಪದಲ್ಲಿ ಅದಕ್ಕೆ ಕಟ್ಬೋದು. ಶಕ್ತಿ ಇದ್ದರೆ ಬಂಗಾರದ್ದು ತಾಳಿ ತಂದು ಅದನ್ನು ಕಟ್ಟಿ ನಾವು ಕೂಡ ಅದನ್ನು ದಾನವಾಗಿ ಕೊಡ್ಬೋದು. ಶಕ್ತಿ ಇಲ್ಲ, ಅರಿಶಿಣದ ಕೊಂಬನ್ನಾದರೂ ನಾವು ತೊಗೊಂಡು ಬಂದು ಅದನ್ನು ತಾಳಿಯ ರೂಪದಲ್ಲಿ ಅದಕ್ಕೆ ಕಟ್ಟುವಂಥದ್ದು. ಇದರ ಜೊತೆಯಲ್ಲಿ ಪೂಜೆ, ದೋಷ ನಿವಾರಣಾ ಪೂಜೆ. ಮೊದಲನೇದಾಗಿ ಗಣಪತಿ ಪೂಜೆ. ಸಕಲ ಕಾರ್ಯಗಳು ಏನು ಕಾರ್ಯ ಮಾಡ್ತಾ ಇದ್ದೀವಿ ಕುಂಭ ವಿವಾಹಕ್ಕೆ ಅದರ ವಿಘ್ನ ನಿವಾರಣೆಗೋಸ್ಕರ, ಎಲ್ಲ ಕಾರ್ಯ ಸಾಂಗವಾಗಲಿ ಅನ್ನೋಕ್ಕೋಸ್ಕರ ಗಣಪತಿ ಪೂಜೆ. ಗಣಪತಿ ಪೂಜೆ ಆದ ನಂತರ ಗಂಗೆ ಪೂಜೆ. ವಿಶೇಷವಾಗಿ ಇರುವಂಥ ಸಮಸ್ತ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಗಂಗೆ, ಆ ಗಂಗೆ ಪೂಜೆ. ನಂತರ ಸಂಕಲ್ಪ, ಮಹಾಸಂಕಲ್ಪ ಅಂಥೇಳಿ ಕರಿತೇವೆ. ನಾವು ನಮ್ಮ ಜಾತಕದಲ್ಲಿ ಇರುವಂತಹ ಯಾವ್ಯಾವ ದೋಷಗಳಿದೆ, ಯಾವ್ಯಾವ ಗ್ರಹ ದೋಷ ಇದೆ, ಆ ಗ್ರಹ ದೋಷಗಳ ಬಗ್ಗೆ ತಿಳ್ಕೊಳ್ತಾ ಅದರ ಸಂಕಲ್ಪವನ್ನು ಮಾಡಿಕೊಳ್ತಾ ಏನು ಇವತ್ತು ಮಾಡ್ತಾ ಇದ್ದೀನಿ ಅದನ್ನು ಮನೆ ದೇವರಿಗೆ ಒಪ್ಪಿಸುವಂಥದ್ದು. ಇದು ಮೂರನೇ ಕಾರ್ಯ. ಇದಾದ ನಂತರ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳ ಶಾಂತಿ. ಎಲ್ಲ 9 ನವಗ್ರಹಗಳ ಜೊತೆಯಲ್ಲಿ ಮೃತ್ಯುಂಜಯ ಶಾಂತಿಯು ಕೂಡ ಸೇರಿರುತ್ತೆ. ಇದರ ಜೊತೆಯಲ್ಲಿ ಅಷ್ಟದಿಕ್ಪಾಲಕರು, ಕರ್ಮಸಾಧ್ಗುಣ್ಯ ಫಲ ದೇವತೆಗಳು, ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಮತ್ತು ಗೌರಿ, ಲಕ್ಷ್ಮೀ ಮತ್ತು ಸರಸ್ವತಿ, ಈ 3 ಮತ್ತು ಈ ಗಣದೇವತೆಗಳು ಅಂತೇಳಿ 33 ಕೋಟಿ ದೇವತೆಗಳೇನಿದ್ದಾರೆ. ಕೋಟಿ ಅಂತಂದರೆ ನಾವು ನಮ್ಮ ಭಾಷೆಯಲ್ಲಿ ಕೋಟಿ ಅಲ್ಲ, 33 ಗಣದೇವತೆಗಳು. ಇವರನ್ನು ಆರಾಧನೆ ಮಾಡಿ ವಿಶೇಷವಾಗಿ ಕಳಶಾರಾಧನೆ ಇದನ್ನು ಮಾಡಿಕೊಳ್ಳುವಂಥದ್ದು. ಇದೇ ಶಾಸ್ತ್ರೋಕ್ತ ವಿಧಿಯಲ್ಲಿ ಗೌರಿ ಪೂಜೆ, ಶಾಸ್ತ್ರೋಕ್ತ ವಿಧಿಯಲ್ಲೇ ಇವನ್ನೆಲ್ಲ ಮಾಡಿಕೊಳ್ತಾ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ ಮತ್ತು ಯಾವ್ಯಾವ ಗ್ರಹ ಶಾಂತಿ ಇದೆ, ಶನಿ ಶಾಂತಿ ಇದ್ದರೆ ಶನಿ ಶಾಂತಿ, ಕುಜ ಶಾಂತಿ ಇದ್ದರೆ ಕುಜ ಶಾಂತಿ, ಆ ಜಾತಕ ತೋರಿಸಿದಾಗ ಅದರಲ್ಲಿ ಏನೇನು ಶಾಂತಿಗಳಿದೆ ಅವನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಹೋಮಗಳನ್ನೆಲ್ಲ ಅಲ್ಲಿ ಮಾಡಿಕೊಳ್ಳುವಂಥದ್ದು. ಎಲ್ಲ ಹೋಮಗಳು ಮುಗಿದ ನಂತರ ಕುಂಭ ವಿವಾಹ. ಈ ಕುಂಭ ವಿವಾಹ ನೋಡಿ, ಪ್ರಾರಂಭ ಎದುರು ಬದರು ಏನು ನಾವು ಗಂಡು ಹೆಣ್ಣನ್ನು ಕೂಡಿಸ್ತೀವಿ ಅದೇ ರೀತಿಯಾಗಿ ಎದುರು ಬದರು ಹೆಣ್ಣನ್ನು ಅಲಂಕಾರಪೂರ್ವಕವಾಗಿ ಬಿಳಿ ಸೀರೆಯನ್ನು ಉಟ್ಟು ಅರಿಶಿನ ಕುಂಕುಮ ಸಮೇತಳಾಗಿ ಹಸಿರು ಬಳೆಗಳ ಪೂರ್ವಕವಾಗಿ ಹೂ ಮೂಡಿದು ಶಾಸ್ತ್ರೋಕ್ತವಾಗಿ ಹೆಣ್ಣಿನ ರೀತಿಯಲ್ಲಿ ಅಂದರೆ ಮದುವೆ ಹೆಣ್ಣಿನ ರೀತಿಯಲ್ಲಿ ಸೀರೆಯನ್ನು ಉಟ್ಕೊಂಡು ಕೂತ್ಕೊಳ್ಬೇಕು. ಎದುರುಗಡೆ ಕುಂಭಕ್ಕೆ ವಿಧಿವಿಧಾನಪೂರ್ವಕವಾಗಿ ಅದಕ್ಕೆ ಏನು ಅದಕ್ಕೆ ಉಡಿಸ್ಬೇಕು ಪಂಚೆ ಅಥವಾ ಕುಬ್ಸದ ಕಣ ಆಗಲಿ ಅದಕ್ಕೆ ಪಂಚೆಯನ್ನು ಉಡಿಸಿ ವಿಶೇಷವಾಗಿ ಅದಕ್ಕೆ ಆವಾಹನಾದಿಗಳನ್ನೆಲ್ಲ ಮಾಡಿ ಕುಂಭದ ಒಳಗಡೆ ಹಾಕುವಂತಹ ಕೆಲ ವಸ್ತುಗಳನ್ನೆಲ್ಲ ಅದರೊಳಗಡೆ ಹಾಕಿ ಆವಾಹನೆ ಮಾಡಿ ಅದಕ್ಕೆ ಸ್ವರೂಪ ದೇವತೆಯನ್ನು ಆವಾಹನೆ ಮಾಡಿ ಪೂಜಾ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸಿ ಮೊದಲನೇದಾಗಿ ಕಂಕಣ, ಮಾಂಗಲ್ಯ ಪೂಜೆ, ವಿಶೇಷವಾಗಿ ಮಾಂಗಲ್ಯ ಧಾರಣೆ ಇವೆಲ್ಲ ವಿಧಿಪೂರ್ವಕವಾಗಿ ಆಗುವಂಥದ್ದು. ಇದು ಕನ್ಯಾದಾನ, ಹಾಲಿನ ಧಾರೆ ಇವೆಲ್ಲ ಮುಗಿಸ್ಕೊಂಡು ವಿಶೇಷವಾಗಿ ಆ ವಿಸರ್ಜನೆ ಏನು ನಾವು ಪೂಜಾ ವಿಧಿವಿಧಾನ ಎಲ್ಲ ಮುಗಿಸ್ಕೊಂಡು ಕುಂಭ ವಿವಾಹ ಮಾಡ್ತೇವೆ. ಈ ಕುಂಭದ ವಿಸರ್ಜನೆ ನೋಡಿ, ಕುಂಭದ ವಿಸರ್ಜನೆ ಯಾವ ರೀತಿ ಮಾಡಬೇಕು? ಕೆಲವರು ಹೇಳ್ತಾರೆ ಕುಂಭ ವಿಸರ್ಜನೆ ಅಂತಂದರೆ ತೊಗೊಂಡೋಗಿ ಸುಮ್ಮನೆ ನೀರಲ್ಲಿ ಹಾಕೋದು. ಇಲ್ಲ, ಶಾಸ್ತ್ರೋಕ್ತವಾಗಿ ವಿಧಿಪೂರ್ವಕವಾಗಿ ಪೂರ್ವಕ್ಕೆ ನಿಂತು ಆ ಹೆಣ್ಣಿನ ಕೈಯಲ್ಲಿ ಈ ಮಡಿಕೆ ಅಂಥೇಳಿ ಏನಿದೆ ಅದರ ತುಂಬ ಕೆಲ ಪದಾರ್ಥಗಳನ್ನು ಹಾಕಿರ್ತವೆ. ಅರಿಶಿಣ, ಕುಂಕುಮ ಮತ್ತು ಅಕ್ಕಿ ಹಿಟ್ಟು, ವಿಳೆದೆಲೆ, ಅಡಿಕೆ, ಫಲ ಇದನ್ನು ಅದರಲ್ಲಿ ಹಾಕಿ ಅದನ್ನು ವಿಧಿಪೂರ್ವಕವಾಗಿ ಆ ಮಡಿಕೆಯನ್ನು ಆ ನದಿ ತೀರದಲ್ಲೇ ನಿಂತು ಅದನ್ನು ಅಲ್ಲೇ ಹೊಡಿಬೇಕು. ಹೊಡೆದು ಶಾಸ್ತ್ರೋಕ್ತವಾಗಿ ಅದನ್ನು ಭಿನ್ನ ಮಾಡಬೇಕು. ಆಗ ಆ ದೋಷ ನಿವಾರಣೆ ಆಗುತ್ತೆ. ಇನ್ನೇ ಬಿಡೋದ್ರಿಂದ ಅಲ್ಲ, ಅದನ್ನು ಹೊಡೆದು ಬಿಡಬೇಕು. ಹೊಡೆದು ಅದನ್ನು ಬಿಟ್ಟು ವಿಸರ್ಜನೆ. ಇದರಲ್ಲಿ ನಾವು ಆಗ ಏನು ಕಂಕಣ ಕಟ್ಕೊಂಡಿರ್ತೀವಿ ಕಂಕಣ ವಿಸರ್ಜನೆ ಮಾಡಬೇಕು, ಹಾರ ಹಾಕ್ಕೊಂಡಿರ್ತೀವಿ ಹಾರ ವಿಸರ್ಜನೆ ಮಾಡಬೇಕು. ನಂತರ ಪವಿತ್ರ ಏನು ಕೈಗೆ ಹಾಕ್ಕೊಂಡಿರ್ತೀವಿ ಅದು ಪವಿತ್ರವನ್ನು ವಿಸರ್ಜನೆ ಮಾಡಬೇಕು. ನಂತರ ನಮ್ಮ 3 ಸಲ ಆ ಗಂಗೆಯಲ್ಲಿ ಮುಳುಗಿ ವಿಶೇಷವಾಗಿ ಸ್ನಾನವನ್ನು ಮಾಡಿಕೊಳ್ತಾ ನಂತರ ಗಂಗೆಗೆ ಪೂಜೆ. ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ವಿಧಿಪೂರ್ವಕವಾಗಿ ನೈವೇದ್ಯ ಮತ್ತು ಧೂಪ, ದೀಪ, ತಾಂಬೂಲ ನೈವೇದ್ಯ ಇದು ಗಂಗಾ ಮಾತೆಗೆ ಅರ್ಪಣೆ ಮಾಡಿ ಆ ದೋಷ ಮುಕ್ತಳನ್ನಾಗಿ ಮಾಡು ಅಂಥೇಳಿ ಈ ಏನು ಕುಂಭವನ್ನು ಹೊಡೆದಿದ್ದೇನೆ ಇದರ ದೋಷವನ್ನು
ಕಳಿ ಅಂಥೇಳಿ ಆ ಗಂಗಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ವಿಧಿಪೂರ್ವಕವಾಗಿ ಮಾಡುವಂಥದ್ದು. ಇದನ್ನು ಮಾಡಿ ಆಚರಣೆ ಮಾಡಿ ಯಥಾವತ್ತಾಗಿ ನೀವೇನು ಬಿಳಿ ಬಟ್ಟೆಗಳನ್ನು ಹಾಕ್ಕೊಂಡಿರ್ತೀವಿ ಅದನ್ನು ನದಿಯಲ್ಲಿ ಬಿಡಬಾರದು, ಆ ಪಕ್ಕದಲ್ಲಿ ಅದನ್ನು ವಿಸರ್ಜನೆ ಮಾಡಿ ನೀವು ಬೇರೆ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಬೇಕು. ಇದು ವಿಧಿಪೂರ್ವಕವಾಗಿ ಕುಂಭ ವಿವಾಹದ ಆಚರಣೆ ಆಗಿರುತ್ತೆ. ಇದೇ ರೀತಿಯೇ ಕದಳಿ ವಿವಾಹವೂ ಕೂಡ ಸೇಮ್. ಕುಂಭ ವಿವಾಹ ಹೆಣ್ಣು ಮಕ್ಕಳಿಗೆ, ಕದಳಿ ವಿವಾಹ ಗಂಡು ಮಕ್ಕಳಿಗೆ. ಕದಳಿ ಅಂತಂದರೆ ಬಾಳೆ ಮರ. ಈ ಬಾಳೆ ಮರದ ವಿವಾಹ ಗಂಡು ಮಕ್ಕಳ ಕೈಯಲ್ಲಿ ಬಾಳೆ ಮರಕ್ಕೆ ಶಾಸ್ತ್ರೋಕ್ತ ವಿಧಿವಿಧಾನ ಎಲ್ಲ ಒಂದೇ, ಎಲ್ಲ ವಿಧಿವಿಧಾನಗಳೆಲ್ಲ ಒಂದೇ ಇರುತ್ತೆ. ಇಲ್ಲಿ ಮಡಿಕೆಯ ಬದಲು ಇಲ್ಲಿ ಕದಳಿ ವೃಕ್ಷ ಅಂದರೆ ಬಾಳೆ ಕಂದು, ಬಾಳೆ ಗಿಡ, ಬಾಳೆ ಕಂದು ಇರುತ್ತೆ ಆ ಜಾಗದಲ್ಲಿ ಶಾಸ್ತ್ರೋಕ್ತ ವಿಧಿಪೂರ್ವಕವಾಗಿ. ಆದರೆ ಇಲ್ಲಿ ವಿಸರ್ಜನಾ ಪದ್ಧತಿ ಒಂಚೂರು ವ್ಯತ್ಯಾಸ ಇದೆ. ಮಡಿಕೆಯನ್ನು ಹೊಡೆದಾಕ್ತೇವೆ, ಕದಳಿ ಮರವನ್ನು ಅಂದರೆ ಬಾಳೆ ಕಂದನ್ನು ಮೊಚ್ಚು ಅಥವಾ ಕುಡುಗೋಲು ಅಥವಾ ಚಾಕುವಿನಿಂದ ಅದರ ತಲೆಯನ್ನು ಭಿನ್ನ ಮಾಡಿ ಅದನ್ನು ನೀರಿಗೆ ಎಸೆಯುವಂಥದ್ದು ಇದು ಪ್ರಕ್ರಿಯೆ ಆಗುತ್ತೆ. ಇದೆಲ್ಲ ಆದಮೇಲೆ ಶಾಸ್ತ್ರೋಕ್ತ ವಿಧಿಪೂರ್ವಕವಾಗಿ ನಾವು ಏನು ಬಿಳಿ ಬಟ್ಟೆಗಳನ್ನು ಧರಿಸಿರ್ತೀವಿ ಇದನ್ನು ವಿಸರ್ಜನೆ ಮಾಡುವಂಥದ್ದು. ಈ ವಿಸರ್ಜನೆ ಮಾಡಿದ್ದಾದಮೇಲೆ ಯಥಾವಿಧಿಯಾಗಿ ಹೋಮದ ರಕ್ಷೆ, ಯಾವ ಯಾವ ಹೋಮಗಳಾಗಿದೆ ಹೋಮದ ಆಶೀರ್ವಾದ, ಹೋಮದ ರಕ್ಷೆಯನ್ನು ನಾವು ಇಟ್ಕೊಳ್ಳುವಂಥದ್ದು. ನಂತರ ಫಲ ಪ್ರಸಾದವನ್ನು ಪುರೋಹಿತರಿಂದ ನಾವು ಅವರಿಗೂ ಫಲವನ್ನು ಸಮರ್ಪಣೆ ಮಾಡಿ ದಕ್ಷಿಣಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು, ಅವರಿಂದ ಆಶೀರ್ವಚನವನ್ನು ಪಡ್ಕೊಳ್ತಕ್ಕಂಥದ್ದು. ನಂತರ ಏನು ಕಳಶಾರಾಧನೆ ಮಾಡಿರ್ತಾರೆ ಕಳಶ ವಿಸರ್ಜನೆ ಮಾಡಿ ಕಳಶದ ತೀರ್ಥವನ್ನು ತಗೊಂಡು ಕಳಶ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವುದು. ಇಷ್ಟು ವಿಧಿಪೂರ್ವಕವಾಗಿ ಕುಂಭ ವಿವಾಹವನ್ನು ಆಚರಣೆ ಮಾಡುವುದು. ಇದರ ಜೊತೆಯಲ್ಲಿ ಕುಂಭ ವಿವಾಹ ವಿಶೇಷವಾಗಿ ಯಾರಿಗೆ ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ಇದೆ ಅವರಿಂದ ಮಾಡಿಸಿ. ಸುಮ್ಮನೆ ಏನೋ ಕುಂಭಕ್ಕೆ ಮಡಿಕೆಗೆ ತಾಳಿ ಕಟ್ಟಿಸ್ಬೇಕಂತೆ ಹೇಳಿ ಹೋಗಿ ಮಾಡಿಸೋದಲ್ಲ. ಶಾಸ್ತ್ರೋಕ್ತ ವಿಧಿಪೂರ್ವಕವಾಗಿ ನಮ್ಗೆ ಅದರ ಬಗ್ಗೆ ಗೊತ್ತಿದೆ, ನಾವು ಮಾಡ್ತೇವೆ ಅನ್ನುವಂತಹ ಪುರೋಹಿತರನ್ನೇ ಕರ್ಕೊಂಡು ಹೋಗಿ ಮಾಡಿಸಿ. ಹಂಗೂ ನಿಮಗೆ ಈ ಕದಳಿ ವಿವಾಹ ಏನಾದರೂ ಮಾಡಿಸ್ಬೇಕು ಹೇಳಿದರೆ ಜಾತಕ ನಾನೇ ಮಾಡಿಸ್ಬೇಕು ಅನ್ನೋದಾದರೆ ಫಸ್ಟ್ ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಬೇಕು. ಯಾಕೆ ಹೇಳ್ತೀನಿ ಅಂತಂದರೆ ಇದರಲ್ಲಿ ಜಾತಕದಲ್ಲಿ ಕದಳಿ ವಿವಾಹ ಮಾಡಿಸೋ ಅವಶ್ಯಕತೆ ಇದೆಯಾ, ಕುಂಭ ವಿವಾಹ ಮಾಡಿಸುವ ಅವಶ್ಯಕತೆ ಇದೆಯಾ, ಅಥವಾ ಏನೂ ಇಲ್ದಿರ ಸುಮ್ಮನೆ ಮಾಡಿಸೋದು ಬೇಡ. ಅದಕ್ಕೋಸ್ಕರ ಸೆಕೆಂಡ್ ಒಪಿನಿಯನ್ ತಗೊಳ್ತಾ ನಾವು ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಯಾವ ದೋಷ ಇದೆ ದೋಷಕ್ಕೆ ಪರಿಹಾರ ನಾವು ಮಾಡ್ಕೊಳ್ಬೇಕು, ಯಾವ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವ ಕಳತ್ರ ದೋಷಕ್ಕೆ ಸಂಬಂಧಪಟ್ಟಂತೆ ಯಾವ ದೋಷ ಇದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಆಗಬೇಕಾಗಿದೆ. ಇದರ ಜೊತೆಯಲ್ಲಿ ಕದಳಿ ವಿವಾಹ ಕುಂಭ ವಿವಾಹ ನಾನೇ ಬಂದು ನಿಮಗೆ ಕಾವೇರಿ ತೀರದಲ್ಲಿ ನಾನು ಮಾಡಿಸ್ಕೊಡ್ತೇನೆ. ಇವತ್ತಿನ ವ್ಯಾವಹಾರಿಕವಾಗಿ ನಾವು ಅದನ್ನು ಫೋನಲ್ಲೇ ನಾವು ಮಾತಾಡ್ಕೊಂಡು ನಿಮ್ಗೆ ಎಷ್ಟಾಗತ್ತೆ ಏನು ಅನ್ನೋ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಫೋನ್ ಮಾಡಿ ಜಾತಕವನ್ನು ಕಳಿಸ್ಕೊಟ್ಟು ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡು ಕದಳಿ ವಿವಾಹ ಮತ್ತು ಕುಂಭ ವಿವಾಹ ನಿಮಗೆ ಶಾಸ್ತ್ರೋಕ್ತವಾಗಿ ನಾನೇ ಖುದ್ದಾಗಿ ಬಂದು ನಾನು ನಿಮಗೆ ಮಾಡಿಸ್ಕೊಡ್ತೇನೆ. ಈ ವಿಶೇಷವಾಗಿ ಕದಳಿ ವಿವಾಹ ಕುಂಭ ವಿವಾಹ ಮಾಡಿಸುವಂತಹ ಕ್ರಮ ಏನಿದೆ ಆ ಕ್ರಮ ತಪ್ಪಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅಕಸ್ಮಾತ್ ನಾವೇ ಎಲ್ಲೋ ಮಾಡಿಸ್ಕೊಂಡಿದ್ದೀವಿ, ನಾವೆಲ್ಲೋ ಇನ್ನೊಬ್ಬರಿಗೆ ಹೇಳಿದ್ದೀವಿ, ನಾವು ಇನ್ನೊಬ್ಬರಿಗೆ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಅನ್ನೋದಾದರೆ ಈ ಕ್ರಮವನ್ನು ಅನುಸರಿಸಿ. ನನ್ನ ಹತ್ರ ಮಾಡಿಸ್ಬೇಕು ಅಂತ ಹೇಳೋದಿಲ್ಲ, ನಾನು ಹೇಳ್ತಾ ಇರೋದು ಈ ಕ್ರಮವನ್ನು ನಾನು ಹೇಳಿದ್ದೀನಿ, ಈ ಕ್ರಮ ಏನಿದೆ ಈ ಕ್ರಮವನ್ನು ಅನುಸರಿಸಿ ನೀವು ಆ ದೋಷವನ್ನು ಪರಿಹಾರ ಮಾಡಿಕೊಡ್ಬೋದು. ಇಲ್ಲ ನಮಗೆ ನೀವೇ ಬನ್ನಿ, ನೀವೇ ಮಾಡಿಸ್ಕೊಡಿ, ನಮಗೆ ನೀವು ಹೇಳಿರೋ ಮಾಹಿತಿ ನಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನೀವೇ ಬನ್ನಿ ಅನ್ನೋದಾದರೆ ಈ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಸಂಪರ್ಕ ಮಾಡಿ ನೀವು ಕದಳಿ ವಿವಾಹ ಕುಂಭ ವಿವಾಹವನ್ನು ಕಾವೇರಿ ತೀರದಲ್ಲಿ ನದಿ ತೀರದಲ್ಲಿ ಈ ಒಂದು ವಿಶೇಷವಾಗಿ ದೋಷ ಹರಿಯುವಂತಹ ದೋಷ ಕಳೆಯುವಂತಹ ಪೂಜೆಯನ್ನು ನೀವು ಕೂಡ ಮಾಡಿಸ್ಕೊಳ್ಬೇಕು. ವಿವಾಹ ತಡ ಆಗ್ತಾ ಇದ್ದರೆ, ಕಳತ್ರ ದೋಷ ಇದ್ದರೆ ಅಥವಾ ಕುಜದೋಷ ಇದ್ದರೆ ವಿಶೇಷವಾಗಿ ಮಾಡುವಂತಹ ಪರಿಹಾರ ಇದಾಗಿದೆ. ಇದನ್ನು ದಯವಿಟ್ಟು ಮನಸ್ಸಿಗೆ ಇಟ್ಕೊಳ್ಳಿ. ಇಷ್ಟೇ ಹೇಳ್ತಾ ಜಾತಕ ವಿಶ್ಲೇಷಣೆಗೆ ಯಾರ್ಯಾರು ಇನ್ನೂ ನಮಗೆ ಬೇರೆ ಗೃಹ ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡು ಅದಕ್ಕೆ ಸುಲಭ ಪರಿಹಾರಗಳನ್ನು ಮಾಡಿಕೊಡ್ಬೋದಾಗಿದೆ. ಇಷ್ಟನ್ನು ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ, ಜೈ ಶ್ರೀರಾಮ್.